ಇನ್ನು ಡೆಲಿವರಿ ಬಾಯ್ನಿಂದ ವಿದೇಶಿ ಮಾಡೆಲ್ಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಇಂಥ ಒಂದು ಘಟನೆ ಆಗಿದೆ ಅಂತ ಈಗ ಆರೋಪ ಕೇಳಿ ಬಂದಿರೋದು. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಆಗಿರುವಂತಹ ಘಟನೆ ಅಕ್ಟೋಬರ್ 17ರಂದು ಅಪಾರ್ಟ್ಮೆಂಟ್ನಲ್ಲಿ ಕಿರುಕುಳ ಆಗಿದೆ. ಬ್ಲಿಂಕಿಟ್ನಲ್ಲಿ ಫುಡ್ ಆರ್ಡರ್ ಮಾಡಿದ್ದಂಥ ಬ್ರೆಜಿಲ್ ಮಹಿಳೆ ಡೆಲಿವರಿ ಮಾಡೋಕೆ ಹೋಗಿದ್ದಂಥ ಮಹಿಳೆ ಇದ್ದಂಥ ಅಪಾರ್ಟ್ಮೆಂಟ್ಗೆ ಈತ ಎಂಟ್ರಿ ಕೊಟ್ಟಿದ್ದಾನೆ. ಈ ವೇಳೆ ಮಹಿಳೆಯ ಮೈಮುಟ್ಟಿ ಅಸಭ್ಯ ವರ್ತನೆ ಮಾಡಿರುವಂಥ ಆರೋಪವನ್ನ ಮಹಿಳೆ ಮಾಡಿದ್ದಾರೆ. ಸೊ ಡೆಲಿವರಿ ಕೊಡೋಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಮೈ ಮುಟ್ಟಿದ್ದ ಈ ಡೆಲಿವರಿ ಬಾಯ್ ಅಂತ. ಇನ್ನು ಕಾಲೇಜು ವಿದ್ಯಾರ್ಥಿ ಆಗಿರುವಂಥ ಆರೋಪಿ ಕುಮಾರ್, ನೀವೀಗ ಫೋಟೋದಲ್ಲಿ ನೋಡ್ತಿರುವಂಥ ಹುಡುಗ ಕುಮಾರ್, ಸೊ ಬ್ಲಿಂಕಿಟ್ನಲ್ಲಿ ಡೆಲಿವರಿ ಬಾಯ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದ. ಸಂತ್ರಸ್ತೆ ಕೆಲಸ ಮಾಡ್ತಿದ್ದಂಥ ಕಂಪನಿ ಮ್ಯಾನೇಜರಿಂದ ದೂರು ನೀಡಲಾಗಿದೆ. ಸೊ ಈಗ ಇದೇ ಅಪಾರ್ಟ್ಮೆಂಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಬ್ರೆಜಿಲ್ ದೇಶದ ಒಬ್ಬ ಮಾಡೆಲ್ಗೆ ಲೈಂಗಿಕ ಕಿರುಕುಳ ಆಗಿದೆ. ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿ ಅಂದರೆ ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ಪ್ರದೇಶದಲ್ಲಿ ಆಕೆ ವಾಸವನ್ನು ಮಾಡ್ತಿರ್ತಾಳೆ ಮತ್ತು ಆ ಒಂದು ಖಾಸಗಿ ಕಂಪನಿಗೆ ಆಕೆ ಮಾಡೆಲ್ ಆಗಿ ಕೆಲಸವನ್ನು ಮಾಡ್ತಿರ್ತಾಳೆ. ಈ ಒಂದು ಮನೆಯಲ್ಲಿದ್ದಂಥ ಸಮಯದಲ್ಲಿ ಆಕೆ ಬ್ಲಿಂಕಿಟ್ ಕಂಪನಿಯಿಂದ ಅಂದರೆ ಆನ್ಲೈನ್ ಬ್ಲಿಂಕಿಟ್ ಕಂಪನಿಯಿಂದ ಒಂದಷ್ಟು ಆಕೆಗೆ ಬೇಕಾದಂಥ ಆಹಾರ ಸಾಮಗ್ರಿಗಳನ್ನು ಆರ್ಡರ್ ಮಾಡಿದ್ಲು. ಆಹಾರ ಸಾಮಗ್ರಿಗಳನ್ನು ತಂದು ಕೊಡುವಂಥ ಸಂದರ್ಭದಲ್ಲಿ ಆರೋಪಿತ ಏನಿದ್ದಾನೆ ಆತ ಆಕೆಯ ಖಾಸಗಿ ಅಂಗಾಂಗಗಳನ್ನು ಮುಟ್ಟಿ ಮತ್ತು ಲೈಂಗಿಕವಾಗಿ ಆಕೆಗೆ ಕಿರುಕುಳವನ್ನು ನೀಡಿ ಹರಾಸ್ಮೆಂಟನ್ನು ಮಾಡ್ತಾನೆ. ಇದರಿಂದ ಆಕೆ ಒಂದಷ್ಟು ಗಾಸಿಗೆ ಒಳಗಾಗಿ ಆಕೆ ಈ ವಿಚಾರವನ್ನು ಯಾರಿಗೂ ಹೇಳ್ಕೊಳ್ದಲೆ ಹಾಗೆ ಒಂದಷ್ಟು ದಿನ ಮುಚ್ಚಿಟ್ಟಿರ್ತಾಳೆ. ಅದಾದಮೇಲೆ ಕೆಲಸ ಮಾಡ್ತಿದ್ದಂಥ ಕಂಪನಿಯ ಮ್ಯಾನೇಜರ್ ಒಬ್ಬನಿಗೆ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ಮೇಲೆ ಆರ್ಟಿ ನಗರ ಪೊಲೀಸ್ ಠಾಣೆಗೆ ಈ ಬಗ್ಗೆ ಒಂದು ದೂರನ್ನು ಕೊಡ್ತಾರೆ. ದೂರನ್ನು ಅನ್ವಯವಾಗಿ ಆರ್ಟಿ ನಗರ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡು ಒಂದು ಆರೋಪಿತ ಯಾರಿದ್ದ ಕುಮಾರ್ ರಾವ್ ಅಂತೇಳಿ ಆತನನ್ನು ಬಂಧನ ಮಾಡಿದ್ದಾರೆ. ಆತ ಒಂದು ಕಾಲೇಜ್ ಒಂದರಲ್ಲಿ ವಿದ್ಯಾರ್ಥಿಯಾಗಿ ಸಹಿತ ಇದ್ದ. ಅದಾದಮೇಲೆ ಪಾರ್ಟ್ ಟೈಮ್ನಲ್ಲಿ ಬ್ಲಿಂಕಿಟ್ನಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಆ ಆರೋಪಿಯನ್ನು ಅರೆಸ್ಟ್ ಮಾಡಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.